SRHಗೆ ಫಸ್ಟ್ ಬ್ಯಾಟಿಂಗ್ ಕೊಡೋದು ಒಳ್ಳೇದಾ ಅಥವಾ ಸೆಕೆಂಡ್ ಬ್ಯಾಟಿಂಗ್ ಕೊಡೋದು ಒಳ್ಳೇದಾ? ಇವ್ರಿಗೆ ಫಸ್ಟ್ ಬ್ಯಾಟಿಂಗ್ ಮಾತ್ರ ಕೊಡಕ್ಕೆ ಹೋಗ್ಬೇಡಿ. ಫಸ್ಟ್ ಬ್ಯಾಟಿಂಗ್ ಕೊಟ್ರೆ ಇದೇ ಗತಿ ಆಗುತ್ತೆ. ಏನ್ ಗೊತ್ತಾ, ಹೊಡಿಬಿಡಿ ಆಟಗಾರ ಇದಾರೆ, ಸ್ಟ್ರೆಸ್ ಇರಲ್ಲ ಇವ್ರಿಗೆ. ಬಂದಷ್ಟು ಬರಲಿ ರನ್ ಅಂತ ಹೇಳಿ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ 300 ಒಂದು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಹೆಡ್ಡು ಮತ್ತೆ ಅಭಿಷೇಕ್ ಶರ್ಮಾ ಅಂತ ಆಟಗಾರರು ಕ್ಲಿಕ್ ಆದ್ರೆ ಸಾಕು, ಒಂದು 10 ಓವರ್ ನಿಂತ್ಕೊಂಡ್ರೆ ಸಾಕು. ಈ ನಿನ್ನೆ ಏನಾಯ್ತಲ್ಲ ಹಂಗೆ ಒನ್ ಸೈಡ್ ಗೇಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವ್ರಿಗೆ ಫಸ್ಟ್ ಬ್ಯಾಟಿಂಗ್ ಕೊಡೋದು ಕಷ್ಟ ಆಗುತ್ತೆ. ಸೆಕೆಂಡ್ ಬ್ಯಾಟಿಂಗ್ ನಲ್ಲಿ ಒಂದ್ ಸ್ವಲ್ಪ ಪ್ರೆಷರ್ ಇರುತ್ತೆ. ಈಗ ಫಸ್ಟ್ ಬ್ಯಾಟಿಂಗ್ ನೋಡಿ, ಈಗ RCB ಫಸ್ಟ್ ಬ್ಯಾಟಿಂಗ್ ಕೊಡಬಾರ್ದು, ಆಮೇಲೆ RRಗೂ ಫಸ್ಟ್ ಬ್ಯಾಟಿಂಗ್ ಕೊಡಬಾರ್ದು, SRHಗೂ ಫಸ್ಟ್ ಬ್ಯಾಟಿಂಗ್ ಕೊಡಬಾರ್ದು. ಈ 3 ತಂಡಗಳನ್ನ ಈ ನೆನ್ಪಿಟ್ಕೊಂಡ್ಬಿಡ್ಬೇಕು. ಇವ್ರಿಗೆ ಫಸ್ಟ್ ಬ್ಯಾಟಿಂಗ್ ಕೊಟ್ರೆ ಉಡಿಸು 240 250 ಆಗತ್ತೆ, ಗೆಲ್ಲೋದು ಕಷ್ಟ ಅಂತ. ಫಸ್ಟ್ ಓಪನಿಂಗ್ ಇದ್ದು ಏನು ಅಂತಂದ್ರೆ 100% ಫಸ್ಟ್ ಬ್ಯಾಟಿಂಗ್ ಸಿಕ್ಕಾಗ ಈ 3 ತಂಡಗಳಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ಗಳು ಒಬ್ಬರಾದ್ರೂ ಕ್ಲಿಕ್ ಆಗೇ ಆಗ್ತಾ ಇದೆ. ಹಂಗೆ ನೋಡಿ, ಇಂಥ ಅಭಿಷೇಕ್ ಶರ್ಮಾ ಅಂತ ಆಟಗಾರ ಶತಕ ಹೊಡೆದ ಮೇಲೆ ತಂಡದಲ್ಲಿ ಎದುರಾಳಿ ತಂಡಕ್ಕೆ ಏನೂ ಉಳಿಯೋದೇ ಇಲ್ಲ. 240 ಅಂದ ತಕ್ಷಣ ಪ್ರೆಷರ್ ಗೇಮ್ ಆಗಿಬಿಡುತ್ತೆ. ಮತ್ತೆ ಒಂದ್ ಸ್ವಲ್ಪ ಬೌಲಿಂಗ್ ಒಂದ್ 2-3 ಓವರ್ ಚೆನ್ನಾಗಿ ಬಿಟ್ರೆ ಮ್ಯಾಚ್ ಕೊಲ್ಯಾಪ್ಸ್ ಆಗಿಬಿಡುತ್ತೆ ಎದುರಾಳಿ ತಂಡದ್ದು. ಅದೇ ಕಾರಣಕ್ಕಾಗಿ ಫಸ್ಟ್ ಬ್ಯಾಟಿಂಗ್ ಕೊಡೋದು ತುಂಬಾ ಡೇಂಜರಸ್ ಇವರಿಗೆ. ಹೆಡ್ ಅಭಿಷೇಕ್ ಶರ್ಮಾ ಬೇಗನೆ ವಿಕೆಟ್ ಹೋದ್ರೆ ಅಂತ ಅನ್ಕೋತಾರೆ ಒಬ್ಬೊಬ್ರು. ಬಟ್ ನಾನು ಎಲ್ಲೂ ಫಸ್ಟ್ ಬ್ಯಾಟಿಂಗ್ ಆಡುವಾಗ ಇಬ್ಬರಲ್ಲಿ ಒಬ್ರು ಕ್ಲಿಕ್ ಆಗಿದ್ದನ್ನು ಪ್ರತಿ ಸರಿ ನೋಡಿದ್ದೀನಿ. ಈ ಸರಿನೂ ಹಂಗಾಯ್ತು. ಮತ್ತೆ ಈ ಸರಿ ಇಬ್ರು ಕೂಡ ಒಳ್ಳೆ ಬ್ಯಾಟಿಂಗ್ ಆಡಿದ್ರು. 8.5 ಓವರಲ್ಲೇ 97 ರನ್. ಮೊದಲ ಪಾರ್ಟ್ನರ್ಶಿಪ್ಗೆ ನೀವು 97 ರನ್ ಕೊಡುಗೆ ಕೊಟ್ರೆ ಖಂಡಿತವಾಗ್ಲೂ ಅದು 240+ ಖಂಡಿತವಾಗ್ಲೂ ಆಗುತ್ತೆ. ಅದಾದ ನಂತರ ಕಿಶನ್ ಅಂತ ಆಟಗಾರ, ಕ್ಲಸನ್ ಅಂತ ಆಟಗಾರ ಇದ್ದಾಗ, ಆಮೇಲೆ ನಿಕೇತ್ ವರ್ಮಾ ಒಬ್ಬ ಫಿನಿಷರ್, ಅವ್ರ ಕಡೆನೂ ಇದ್ದಾನೆ. ಅವ್ನು ಬಂದಿದ್ರೆ ಇನ್ನೂ ಏನೋ ಗೊತ್ತಿಲ್ಲ. ಕ್ಲಸನ್ ಎಷ್ಟು ಚೆನ್ನಾಗಿ ಫಿನಿಶ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಪಾರ್ಟ್ನರ್ಶಿಪ್ ನೋಡಿ 13 ಬಾಲಲ್ಲೇ 37 ರನ್ ಹೊಡೆದಿದ್ದಾರೆ. ಅದಕ್ಕೆ ಇವ್ರಿಗೆ ಸೆಕೆಂಡ್ ಬ್ಯಾಟಿಂಗ್ ಆಡ್ಸೋದೇ ಬೆಟ್ರು. ಏನ್ ಬ್ಯಾಟಿಂಗ್ ಪಿಚ್ ಇರಲಿ ಬೌಲಿಂಗ್ ಪಿಚ್ ಇರಲಿ, ಇವ್ರನ್ನ ಒಂದ್ ಸ್ವಲ್ಪ ಸೆಕೆಂಡ್ ಬ್ಯಾಟಿಂಗ್ ತಗೊಂಡ್ಬಂದ್ರೆ ಪ್ರೆಷರ್ ಅಲ್ಲಿ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಔಟ್ ಆಗೋದನ್ನ ನೋಡಿದೀನಿ. ಹೊರತು ಪ್ರೆಷರ್ ಇಲ್ಲದೆ ಇರುವಾಗ ಇವ್ರ ಬ್ಯಾಟಿಂಗ್ ಯಾವಾಗಿದ್ರು ಕಮಾಲ್ ಮಾಡುತ್ತೆ. ಇವ್ರಿಗೆ ಸೆಕೆಂಡ್ ಬ್ಯಾಟಿಂಗ್. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.